ಶಿವರಾಜ್ ಕುಮಾರ್ ಅವರು ಅಭಿನಯಿಸಿರುವಂಥ ನೋಡಿ ಅದನ್ನೆಲ್ಲ ಯಾರು ಮಾಡಿದಾರೆ ಅವ್ರಿಗೆ ಕೇಳಿ ಅದನ್ನೆಲ್ಲ ಉತ್ತರ ಕೊಡೋಕೆ ನೋಡಿ. ಅಲ್ಲ ಒಂದು ನಿಮಿಷ, ನಾನು ಉತ್ತರ ಕೊಡೋಕೆ ಇರೋದು. ಬಿ ಜೆ ಪಿಯವ್ರು ಹೋಗ್ತಾರನ್ರಿ, ಅವ್ರಿಗೇನು ಮಾಡೋ ಕೆಲಸ ಇಲ್ಲ, ಮಾಡೋ ಕೆಲಸ ಇಲ್ಲ. ಕಾನೂನಿದೆ, ಕಾನೂನು ನೋಡ್ಕೊಳ್ಳುತ್ತೆ. ಎಲೆಕ್ಷನ್ ಕಮಿಷನರಿಗೆ ಹೋಗಿ ಅರ್ಜಿ ಕೊಡೋಕ್ಕೆ ಹೇಳಿ, ಎಲೆಕ್ಷನ್ ಕಮಿಷನರ್ ತೀರ್ಮಾನವನ್ನು ಮಾಡ್ತಾರೆ, ನಾವು ಮಾಡೋದಲ್ಲ ಅದು. ಮಾನ್ಯ ವಿಜೇಂದ್ರ ಅವರು ಒಂದು ಮಾತು ಹೇಳಿದ್ದಾರೆ, ಎಲ್ಲಿ ಐ ಥಿಂಕ್ ನನಗನ್ಸುತ್ತೆ ಕುಟುಂಬ ರಾಜಕಾರಣದ ಬಗ್ಗೆ. ಅವ್ರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅದನ್ನ ನೀವು ಕ್ಲೀನಾಗಿ ತೋರಿಸ್ಬೇಕು ಅವ್ರಿಗೆ. ಮಾತಾಡ್ಬೇಕಾದ್ರೆ ಮೋಸ್ಟ್ಲಿ ರಾಘವೇಂದ್ರ ಅವ್ರಿಗೆ ತಲೆ ಸ್ವಲ್ಪ ಇಂಬ್ಯಾಲೆನ್ಸ್ ಇತ್ತೇನೋ ಅನಿಸುತ್ತೆ. ಅವ್ರು ಏನು ಮಾತಾಡ್ತಾ ಇದ್ದಾರೆ ಅವ್ರಿಗೆ ಅರ್ಥ ಆಗಿಲ್ಲ. ಇದು ಭಾಳ ಮುಖ್ಯ. ಇದನ್ನು ನೀವು ಹಾಕಿ ದಯವಿಟ್ಟು ಅವ್ರಿಗೆ ತೋರಿಸಿ. ಅವರಿಗೆ ಅವ್ರು ಹೇಳ್ತಾರೆ ಕುಟುಂಬ ರಾಜಕಾರಣ ಅಂದರೆ ಯಾರು ತಂದೆ ಮುಖ್ಯಮಂತ್ರಿ ಆಗ್ತಾರೆ, ಯಾರ ಮಗ ಎಂ ಪಿ ಆಗ್ತಾರೆ, ಯಾರ ಮಗ ಎಮ್ ಎಲ್ ಎ ಆಗ್ತಾರೆ, ಈಗ ಯಾರು ಅಧ್ಯಕ್ಷರಾಗ್ತಾರೆ, ಅವ್ರದಕ್ಕೆ ಕುಟುಂಬ ರಾಜಕಾರಣ ಅಂತ ಹೇಳ್ತಾರೆ. ಇಡೀ ದೇಶದೊಳಗೆ ಅದಕ್ಕೆ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕುಟುಂಬ ಅಂದರೆ ಅದು ಅವ್ರದ್ದೇ ಕುಟುಂಬ. ಒಂದು ಕಾಮನ್ ಸೆನ್ಸ್ ಇಲ್ಲ ಯಾರಿಗೆ? ರಾಘವೇಂದ್ರ ಅವರಿಗೆ. ಈ ಜಿಲ್ಲೆಯ ಒಂದು ಧ್ವನಿ ಆಗೋಕ್ಕೆ ಮತ್ತೆ ಪ್ರಯತ್ನ ಪಡ್ತಾ ಇದ್ದಾರೆ. ನೋಡಿ, ನೆಹರು ಅವ್ರ ಬಗ್ಗೆ ಮಾತಾಡ್ತಾರೆ. ಮೋಸ್ಟ್ಲಿ ನನಗನ್ಸುತ್ತೆ ಇನ್ನೂ ಹುಟ್ಟೇ ಇರಲಿಲ್ಲ ಇವರು.